ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28/25. ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ. ಶ್ರೀಮತ್ ಪರ್ ಚಲ್ ಸಬ್ಕೋ ಮುಕ್ತಿ ಜೀವನ್ ಮುಕ್ತಿ ಪಾನೆ ಕಾ ರಾಸ್ತಾ ಬತಾವೋ. ಸಾರಾ ದಿನ್ ಯಹಿ ಧಂಧಾ ಕರ್ತೆ ರಹೋ. ಮಧುರ ಮಕ್ಕಳೇ, ಶ್ರೀಮತ ಅನುಸಾರ ನಡೆದು ಮುಕ್ತಿ ಜೀವನ್ಮುಕ್ತಿ ಪಡೆಯುವ ಮಾರ್ಗವನ್ನು ಹೇಳ್ರಿ. ಇಡೀ ದಿನವೂ ಸಹ ಇದೇ ದಂಧಾ ಕೆಲಸ ಕಾರ್ಯವನ್ನು ಮಾಡ್ತಾಯಿರಿ. ಇವತ್ತು ಬಾಬಾ ಶ್ರೀಮತ ಅನುಸಾರ ನಡೆದು ಮುಕ್ತಿ ಜೀವನ್ಮುಕ್ತಿಯ ಮಾರ್ಗ ಅನ್ಯರಿಗೂ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಮತ್ತು ಈ ಹೇಳುವ ಮಾರ್ಗ ಇದೇನು ದಂಧಾ ಇದೆ, ಇದು ನಿರಂತರ ಮಾಡಿರಿ. ಇದೇ ನಿಮ್ಮ ಮುಖ್ಯ ದಂಧಾ, ಇನ್ನೊಬ್ಬರಿಗೆ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸೋದು. ಸೊ ಇನ್ನೊಬ್ಬರಿಗೆ ಜೀವನ್ಮುಕ್ತಿಯನ್ನು ಹೇಳಬೇಕು ಅಂದರೆ ಮೊದಲು ನಾನು ಆ ಜೀವನ್ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಬೇಕಾಗಿದೆ. ಜೀವನ್ಮುಕ್ತ ಸ್ಥಿತಿ ಹೀಗಲ್ಲ, ಇದು ನೆಕ್ಸ್ಟ್ ಕ್ಷಣದೊಳಗೆ ನಾನು ಮಾಡ್ತೀನಿ ಅಂತ. ಈ ಕ್ಷಣವೇ ಜೀವನ್ಮುಕ್ತ ಸ್ಥಿತಿ ಇದೆ. ಯಾವ ಕ್ಷಣದಲ್ಲಿ ನಾನು ಪಾಸ್ಟಲ್ಲಿ ಹೋಗದೆ, ಭವಿಷ್ಯವನ್ನು ನೋಡದೆ, ಪ್ರೆಸೆಂಟ್ ಒಳಗೆ ಅವಿನಾಶಿ ಸೈಲೆನ್ಸ್ ಸ್ಟೇಜಲ್ಲಿ ಇರ್ತೀನಿ, ಪರಂ ಶಾಂತಿಯ ಸ್ಥಿತಿಯಲ್ಲಿ ಇರ್ತೀನಿ. ವಿಚಾರ ಮುಕ್ತ ಸ್ಥಿತಿ ನನ್ನ ಆತ್ಮಸ್ವರೂಪದಲ್ಲಿದ್ದುಕೊಂಡು ಭಲೆ ಬಿ ಕೆ ರೇಣುಕಾನ್ ಪಾರ್ಟ್ ಒಳಗೆ, ಹೊರ ಜಗತ್ತಿನ ಪಾತ್ರದೊಳಗೆ ಏನೇ ಹಲ್ಚಲಿರ್ಬೋದು, ಯಾವುದೇ ರೀತಿ ಮಾತಿರ್ಬೋದು. ಆದರೆ ನನಗೆ ಈ ಸತ್ಯ ಗೊತ್ತಿದೆ, ಇದೆಲ್ಲವೂ ಡ್ರಾಮಾದ ಆ್ಯಕ್ಟಿಂಗಲ್ಲಿ ನಡೀತಾ ಇದೆ, ಪಾರ್ಟಲ್ಲಿ ನಡೀತಾ ಇದೆ. ನಾನಂತೂ ಅವಿನಾಶಿ, ಸದಾ ಪವಿತ್ರ, ಶಾಂತ ಆತ್ಮ ಇದೀನಿ ಎನ್ನುವ ಸತ್ಯದಲ್ಲಿ ಅನುಭವ ಮಾಡುವುದೇ ಜೀವನ್ಮುಕ್ತಿಯಾಗಿದೆ. ಇದೇ ಕ್ಷಣವೇ ಜೀವನ್ಮುಕ್ತಿಯ ಅನುಭವ. ಹೀಗಲ್ಲ ಸತ್ಯುಗದ ಜೀವನ್ಮುಕ್ತಿ ಆಗ್ತದ, ಇಲ್ಲ ಸಂಗಮಯುಗದ ಕೊನೆಯೊಳಗೆ ಜೀವನ್ಮುಕ್ತಿ ಸಿಗ್ತದ, ಸಾಧ್ಯ ಇಲ್ಲ. ಅದು ಇದೇ ಕ್ಷಣದ ಮಾತು. ಭಲೇ ಪಾರ್ಟ್ ಒಳಗೆ ಎಷ್ಟೇ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಲಿ, ಪಾರ್ಟ್ ಒಳಗೆ ಯಾರ ಜೊತೆಗೆ ಎಷ್ಟೇ ಮಾತನಾಡುವುದಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಮಗ್ನ ಆಗುವುದಿರ್ಬೋದು, ಏನೆಲ್ಲ ನಡೀತಾ ಇದೆ ಅದು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ರೋಲ್ನಲ್ಲಿ ನಡೀತಾ ಇದೆ, ಕ್ಯಾರೆಕ್ಟರ್ ಒಳಗೆ ನಡೀತಾ ಇದೆ. ಆದರೆ ಇದೆಲ್ಲವನ್ನು ಸಾಕ್ಷಿಯಾಗಿ ನೋಡುವಂಥ ನಾ ಆತ್ಮ ನನ್ನ ಮೂಲ ಸತ್ಯದ ಸ್ಮೃತಿಯೊಳಗಿರ್ತೀನಿ, ನನ್ನ ಹೈಯರ್ ಕಾನ್ಷಿಯಸ್ನ ಅನುಭೂತಿಯಲ್ಲಿ ಯಾವಾಗಿರ್ತೀನಿ, ಅದು ನನಗಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ. ಯಾವ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಕ್ಕಳೇ ನೀವು ಮಾಡ್ತಾ ಇದ್ದೀರಿ, ಇದನ್ನು ಬೇರೆಯವರಿಗೂ ಮಾರ್ಗ ತಿಳಿಸ್ಕೊಡ್ರಿ ಅಂತಾರೆ ಬಾಬಾ. ಇದೇ ನಿಮ್ಮ ಮುಖ್ಯ ದಂಧಾ. ಬ್ರಾಹ್ಮಣ ಜೀವನದಲ್ಲಿ ನಾವು ಮಾಡಬೇಕಾಗಿರುವಂತಹ ಮುಖ್ಯ ಕರ್ತವ್ಯ ಯಾವುದು ಅಂತಂದರೆ ಇದೇ ಆಗಿದೆ ಅಂತಾರೆ ಬಾಬಾ. ಕೇವಲ ಬಾಯಿಯಿಂದ ಶಬ್ದ ಹೇಳುವಂಥ, ಕೇವಲ ನಮ್ಮ ಮುಖದಿಂದ ಇನ್ನೊಬ್ಬರಿಗೆ ಜ್ಞಾನ ಹೇಳುವಂಥದ್ದು ನಮ್ಮ ಮುಖ್ಯ ಕರ್ತವ್ಯ ಅಲ್ಲ. ನಾವು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ತಾ ಅನ್ಯರಿಗೂ ಸಹ ಆ ಒಂದು ಶರೀರದಿಂದ ನ್ಯಾರ ಆಗುವ ಅಥವಾ ಆತ್ಮನ ಮೂಲ ಸತ್ಯ ಸ್ವರೂಪದಲ್ಲಿ ಅನುಭವ ಮಾಡುವುದೇ ಜೀವನ್ಮುಕ್ತಿ. ಯಾರೆಲ್ಲ ಪಾಠಧಾರಿ ನನ್ನ ಎದುರುಗಡೆಗಿದ್ದಾರೆ, ಭಲೆ ಅವ್ರ ಕ್ಯಾರೆಕ್ಟರ್ ಒಳಗೆ ಎಷ್ಟೇ ಅಧೋಗತಿಯ ಕೆಲಸ ಮಾಡ್ಬೋದು, ತಪ್ಪು ಕೆಲಸಗಳನ್ನೇ ಮಾಡ್ಬೋದು, ಆದರೆ ಅವ್ರು ಏನೇ ಮಾಡ್ತಾಯಿದ್ರು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಕ್ಯಾರೆಕ್ಟರ್ ಒಳಗೆ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬ ಆತ್ಮ ಸತೋ ಪ್ರಧಾನ್, ಪ್ರತಿಯೊಬ್ಬ ಆತ್ಮ ತನ್ನ ಮೂಲ ಸ್ಥಿತಿಯಲ್ಲಿ ಏಕ್ದಮ್ ಪ್ಯೂರ್ ಪೀಸ್ಫುಲ್ ಇದ್ದಾರನ್ನುವಂಥ ಸತ್ಯವನ್ನು ಅರಿತು ನಾ ಎಲ್ಲ ಆತ್ಮರ ಪಾರ್ಟನ್ನು ನೋಡದೆ, ಆ ಪಾರ್ಟನ್ನು ಪ್ಲೇ ಮಾಡುವ ಇನ್ವಿಸಿಬಲ್ ಆ್ಯಕ್ಟರ್ ಏನಿದಾನ ಆ ಆ್ಯಕ್ಟರ್ನ ಸತ್ಯ ಸ್ವರೂಪವನ್ನು ಯಾವಾಗ ನೋಡ್ತೀನಿ, ಇದಕ್ಕೆ ಜೀವನ್ಮುಕ್ತಿ ಸ್ಥಿತಿ ಅಂತ ಬಾಬಾ ಹೇಳ್ತಾರೆ. ಈ ಜೀವನ್ಮುಕ್ತ ಸ್ಥಿತಿ ಏನಿದೆ ಇದನ್ನು ಪಡೆಯುವಂತಹ ಮಾರ್ಗ ಎಲ್ಲರಿಗೂ ಹೇಳ್ರಿ, ಇದು ನಿಮ್ಮ ಮುಖ್ಯ ಕರ್ತವ್ಯ ಅಂತಾರೆ ಬಾಬಾ. ಇದೇ ನಮ್ಮ ಮುಖ್ಯ ಕರ್ತವ್ಯ. ಕೇವಲ ಪ್ರೋಗ್ರಾಮ್ ಮಾಡೋದು, ಭಾಷಣ ಮಾಡೋದಷ್ಟೇ ಮುಖ್ಯ ಅಲ್ಲ, ಅದೇ ಸೇವಾ ಅಲ್ಲ. ನಿಜವಾದ ಸೇವಾ ಅನೇಕ ಆತ್ಮ ಬಂಧನದಲ್ಲಿ ಕಷ್ಟದಲ್ಲಿ ಸಿಲುಕಿ ಯಾರು ಒದ್ದಾಡ್ತಾ ಇದ್ದಾರೆ ಅವರಿಗೆ ಅವರ ಜೀವನದಲ್ಲೇ ಇರ್ತಾ, ಅವರ ಗೃಹಸ್ಥ ಜೀವನದಲ್ಲೂ ಇರ್ತಾ, ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೇಗೆ ತನ್ನನ್ನು ತಾನು ಆ ಎಲ್ಲ ಪಾತ್ರದಿಂದ ಜವಾಬ್ದಾರಿಗಳಿಂದ ಮುಕ್ತ ಸ್ಥಿತಿ ಅನುಭವ ಮಾಡಿ ಜೀವನದಲ್ಲಿ ಇರ್ತಾ, ಮುಕ್ತಿಯ ಅನುಭವ ಯಾರು ಮಾಡ್ತಾರೋ, ಸ್ವತಂತ್ರದ ಅನುಭವ ಯಾರು ಮಾಡ್ತಾರೋ ಅವರೇ ಜೀವನ್ಮುಕ್ತ ಸ್ಥಿತಿಯ ಅಧಿಕಾರಿಗಳಾಗ್ತಾರೆ. ಪ್ರಶ್ನೆ:
बाबा ने कौन सी सूक्ष्म बातें सुनाई है जो बहुत समझने की है. ಬಾಬಾ ಯಾವ ಸೂಕ್ಷ್ಮ ಮಾತುಗಳನ್ನು ತಿಳಿಸಿದ್ದಾರೆ, ಅವು ಬಹಳಷ್ಟು ತಿಳಿದುಕೊಳ್ಳುವಂತಹವು ಆಗಿವೆ. उत्तर, सतयुग अमर लोक है. वहाँ आत्मा एक चोला बदल दूसरा लेती है, लेकिन मृत्यु का नाम नहीं, इसीलिए उसे मृत्युलोक नहीं कहा जाता है. अंडरलाइन, सतयुग ಅರ್ಥಾತ್ ಸತ್ಯುಗ ಯಾವಾಗ ಸತ್ಯತೆ ಯುಗ ಮನಸ್ಸಿನಲ್ಲಿ ಸ್ಥಾಪನೆ ಮಾಡ್ಕೊಳ್ತೀವಿ, ನಾವು ಯಾವಾಗ ಸತ್ಯುಗದ ಕ್ರಿಯೇಟರ್ ಆಗ್ತೀವಿ, ಆಗ ಈ ಸತ್ಯುಗ ಕಾಲಚಕ್ರದ ಆದಿಯಲ್ಲಿ ಯಾವಾಗ ಮ್ಯಾನಿಫೆಸ್ಟ್ ಆಗಿ ಸಮಯ ನಡೀತದೋ ಆ ಸಮಯದೊಳಗೆ ಅದಕ್ಕೆ ಅಮರ್ ಲೋಕ್ ಅಂತ ಹೇಳಾಗ್ತದ. ಯಾಕೆ ಅಂದರೆ ಅಲ್ಲಿರುವ ಪ್ರತಿಯೊಬ್ಬ ಆತ್ಮ ತನ್ನ ಮೂಲ ಸ್ಥಿತಿಯಲ್ಲಿರೋದ್ರಿಂದ, ತನ್ನ ನಿರಾಕಾರಿ ಅವಿನಾಶಿ ಸತ್ಯ ಸ್ವರೂಪದಲ್ಲಿರೋದ್ರಿಂದ ಅವರಿಗೆ ಈ ಸ್ಮೃತಿ ಇರ್ತದೆ. ಸತ್ಯುಗದ ಆತ್ಮಗಳಿಗೆ ನಾನು ಸಾಯೋದಿಲ್ಲ, ನಾ ಆತ್ಮ ಇದ್ದೀನಿ. ಈ ಸ್ಮೃತಿ ಎಂದಿಗೂ ಅವರಿಗೆ ಈ ಭಾನ ಬರೋದಿಲ್ಲ ನಾ ದೇಹ ಇದ್ದೀನಿ ಅಂತ. ನಾ ಆತ್ಮ ಇದ್ದೀನಿ, ಅವಿನಾಶಿ ಇದ್ದೀನಿ. ಈ ಒಂದು ಕಾರಣದಿಂದ ದೇಹ ತ್ಯಾಗ ಮಾಡಿದರೂ ಕೂಡ ನಾ ಡ್ರೆಸ್ ಬದಲಾಯಿಸಿ ಬೇರೆ ಡ್ರೆಸ್ ಹಾಕೊಳ್ತಿದ್ದೀನಿ ಅನ್ನುವಂಥ ಸ್ಮೃತಿ ಇರುವ ಕಾರಣ ಅಲ್ಲಿ ಮೃತ್ಯುನೇ ಇರುವುದಿಲ್ಲ, ಮೃತ್ಯುವಿನ ಭಾವನೆ ಇರೋದಿಲ್ಲ. ಅದಕ್ಕೆ ಮೃತ್ಯು ಲೋಕ ಅಂತ ಹೇಳೋದಿಲ್ಲ. ಎರಡನೇ ಪಾಯಿಂಟ್, ಶಿವ ಬಾಬಾ ಕಿ ಬೇಹದ್ ರಚನಾ ಹೇ, ಬ್ರಹ್ಮ ಕಿ ರಚನಾ ಇಸ್ ಸಮಯ ಸಿರ್ಫ್ ತುಮ್ ಬ್ರಾಹ್ಮಣ ಹೋ. ಶಿವ ಬಾಬಾರ ಬೇಹದ್ದಿನ ರಚನೆಯಾಗಿದೆ, ಬ್ರಹ್ಮ ಬಾಬಾರ ರಚನೆ. ಈ ಸಮಯವು ನೀವೇ ಬ್ರಾಹ್ಮಣರಾಗಿದ್ದೀರಿ. ಬಾಬಾ ಹೇಳ್ತಾರೆ, ಶಿವ ತಂದೆ ಬೇಹದ್ದಿನ ರಚನೆ ಬ್ರಹ್ಮ ಬಾಬಾ, ಬ್ರಹ್ಮ ಬಾಬಾರ ಬೇಹದ್ದಿನ ರಚನೆ. ಈಗ ತಾವು ಬ್ರಾಹ್ಮಣರಿದ್ದೀರಿ. ತ್ರಿಮೂರ್ತಿ ಶಿವ ಕಹೆಂಗೆ, ತ್ರಿಮೂರ್ತಿ ಬ್ರಹ್ಮ ನಹಿ. ತ್ರಿಮೂರ್ತಿ ಶಿವ ಅಂತ ಹೇಳಲಾಗ್ತದೆ, ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳೋದಿಲ್ಲ. ಏಕೆಂದರೆ ತ್ರಿಮೂರ್ತಿಯ ಮೂಲಕ ಮುಖ್ಯ 3 ಮಹಾನ್ ಕರ್ತವ್ಯಗಳನ್ನು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಮಾಡ್ತಾ ಇರೋರು ಶಿವ ಬಾಬಾನೇ ಇದ್ದಾರೆ ಹೊರತಾಗಿ ಬ್ರಹ್ಮ ಅಲ್ಲ. ಯ ಸಬ್ ಬಹುತ್ ಸೂಕ್ಷ್ಮ ಬಾತೆ ಬಾಬಾನೇ ಸುನಾಯಿ ಹೇ. ಈ ಎಲ್ಲ ಸೂಕ್ಷ್ಮ ಮಾತುಗಳನ್ನು ಬಾಬಾರವರು ನಮಗೆ ತಿಳಿಸಿದ್ದಾರೆ. ऐसी ऐसी बातों पर विचार कर बुद्धि के लिए स्वयं ही भोजन तैयार करना है. ಡಬಲ್ ಭೋಜನ ನಾವು ಪ್ರತಿನಿತ್ಯ ಸ್ವೀಕಾರ ಮಾಡಬೇಕು. ಒಂದು ಶರೀರಕ್ಕಾಗಿ ಸ್ಥೂಲ ಭೋಜನ, ಇನ್ನೊಂದು ಮನಸ್ಸಿಗಾಗಿ ಸೂಕ್ಷ್ಮ ಚಿಂತನ ಮಂಥನದ ವಿಚಾರಗಳ ಭೋಜನ, ಬುದ್ಧಿಗಾಗಿ ಮನಸ್ಸಿಗಾಗಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ಬಾಬಾ ಹೇಳುವಂಥ ಮಾತುಗಳನ್ನು ವಿಚಾರ ಸಾಗರ ಮಂಥನ ಮಾಡಿ ನಿಮ್ಮ ಬುದ್ಧಿಯ ಭೋಜನವನ್ನು ನೀವೇ ತಯಾರು ಮಾಡ್ಕೋಬೇಕಾಗಿದೆ. ಬಾಬಾ ಮುಖ್ಯ ಮಹಾವಾಕ್ಯಗಳನ್ನು ಹೇಳ್ತಾರೆ, ಅದರ ಚಿಂತನೆ ಮಾಡಿ ಅದರ ಆಳದಲ್ಲಿ, ಅದರ ಒಂದು ಅನುಭವದಲ್ಲಿ ತಾವೇ ಮಕ್ಕಳು ಸ್ವಯಂ ಹೋಗಬೇಕು. ಅದರ ಸತ್ಯ ಅರಿವಿನ ಅನುಭವದಲ್ಲಿ ತಾವು ಮುಳುಗಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲನೇದು, ಹಮ್ ಬ್ರಹ್ಮ ಕಿ ನೈ ರಚನಾ आपस में भाई बहन है. यह अंदर समझना है कि किसी को कहने की दरकार नहीं है. अंडरलाइन, ನಾವು ಬ್ರಹ್ಮ ಬಾಬಾರವರ ಹೊಸ ರಚನೆಯಾಗಿದ್ದೇವೆ, ಪರಸ್ಪರ ಸಹೋದರ ಸಹೋದರಿ. ಇದು ಒಳಗಡೆ ತಿಳಿದುಕೊಳ್ಳುವಂಥ ಮಾತಾಗಿದೆ. ಇದು ಶಬ್ದದಿಂದ ಹೇಳುವ ಅವಶ್ಯಕತೆ ಇಲ್ಲ. ಬಾಬಾ ಹೇಳ್ತಾರೆ, ಯಾವಾಗ ನಾವು BK ಜೀವನದಲ್ಲಿ ಜ್ಞಾನ ಮಾರ್ಗದಲ್ಲಿ ಬರ್ತೀವಿ, ನಮ್ಮದು ಹೊಸ ಜನ್ಮ ಆಗ್ತದ. ಹೊಸ ಜನ್ಮ ಆಗ್ತದ, ಮೂಲ ನಿರಾಕಾರಿ ಸತ್ಯದ ಅರಿವಾಗ್ತದ. ನಾವು ನಿರಾಕಾರ ಆತ್ಮ, ನಿರಾಕಾರ ಪರಮಾತ್ಮನ ಸಂತಾನರಿದ್ದೀವಿ ಅಂತ. ಸಾಕಾರ ಜಗತ್ತಿನಲ್ಲಿ ಯಾವಾಗ ನಾವು ಬ್ರಹ್ಮ ತಂದೆಯ ಪಾಲನೆ ಪಡಿತೀವಿ, ಶಿವ ಬಾಬಾರ ಸತ್ಯಜ್ಞಾನವನ್ನು ಬ್ರಹ್ಮರ ಮುಖ ಕಮಲದಿಂದ ಕೇಳ್ತೀವಿ. ಅದಕ್ಕಾಗಿ ಸಾಕಾರ ರೂಪದಲ್ಲಿ ನಾವು ಬ್ರಹ್ಮ ತಂದೆಯ ಸಾಕಾರಿ ಮಕ್ಕಳು, ಸಹೋದರ ಸಹೋದರಿ ಆಗ್ತೀವಿ. ಭಲೆ ತಾಯಿ ಮಗಳೇ ಇರ್ಬೋದು, ತಂದೆ ಮಗಳೇ ಇರ್ಬೋದು, ತಂದೆ ಮಗನೇ ಇರ್ಬೋದು, ಪತಿ ಪತ್ನಿನೇ ಇರ್ಬೋದು, ಅತ್ತೆ ಸೊಸೆನೇ ಇರ್ಬೋದು. ಪಾರಸ್ಪರಿಕ ಸಂಬಂಧ ದೇಹದೊಳಗೆ ಏನೇ ಇದ್ರೂ ಕೂಡ ಶಿವತಂದೆ ಮಕ್ಕಳಾದಮೇಲೆ, ಬ್ರಹ್ಮಾನ್ ಮಕ್ಕಳಾದಮೇಲೆ ನಾವು ಸಹೋದರ ಸಹೋದರಿ ಎನ್ನುವಂಥ ಪವಿತ್ರ ದೃಷ್ಟಿನೇ ಇರಬೇಕಂತಾರೆ ಬಾಬಾ. ಆದರೆ ಇದು ಇರಬೇಕು ತಿಳಿದುಕೊಳ್ಳೋ ಸಲುವಾಗಿದೆ ಹೊರತಾಗಿ ಶಬ್ದದಿಂದ ಹೇಳುವ ಅವಶ್ಯಕತೆ ಇಲ್ಲ. ಎಷ್ಟೋ ಜನ ಹೀಗಿದ್ದಾರೆ, ತಮ್ಮ ಪತ್ನಿಗೆ ನಮ್ಮ ಅಕ್ಕೋರು ಅಂತ ಹೇಳ್ತಾರೆ. ಅಕ್ಕೋರು ಅನ್ನೋದು ಇದು ರಾಂಗ್ ಇದೆ. ಬಾಬಾ ಹೇಳ್ತಾರೆ, ಎಂದಿಗೂ ಸಹ ಈ ಮಹಾವಾಕ್ಯದಲ್ಲಿ ಬಾಬಾ ಹೇಳ್ತಾರೆ, ಇವರು
ಬ್ರಹ್ಮಾನ್ ಸಂತಾನ್ ಸಹೋದರಿ ಶಿವಬಾಬನ್ ಸಂತಾನ್ ಬಾಯಿ ಬಾಯಿ ಆತ್ಮ ನಿರಾಕಾರ ಇದ್ದಾರೆ ಅನ್ನೋದಂತೂ ಇದು ಸಾರ್ವತ್ರಿಕ ಸತ್ಯ. ಆದರೆ ಸಾಕಾರ ಜೀವನದಲ್ಲಿ ಪಾರ್ಟ್ ಪ್ಲೇ ಮಾಡುವಾಗ ಯಾವಾಗ ಅವ್ರ ಪತ್ನಿ ಅದಾರಂದ್ರೆ ಪತ್ನಿಗೆ ಪತ್ನಿ ಅನ್ನೋದ್ರಲ್ಲಿ ಏನು ತಪ್ಪಿದೆ? ಬಾಬಾ ಹೇಳ್ತಾರೆ ತಿಳ್ಕೊಳ್ಳೋಗೆ ಅವ್ರ ಆತ್ಮ ಇದ್ದಾರ ಅಂತ. ಆದರೆ ಎಂದಿಗೂ ಕೂಡ ತಮ್ಮ ಪತ್ನಿಗೆ ಅಕ್ಕವ್ರಂತ ಹೇಳೋದು, ಪತಿಗೆ ಅಣ್ಣವ್ರಂತ ಹೇಳೋದು, ಪತಿಗೆ ನಮ್ಮ ಇವರು ಮನೆಯವರಂತ ಇವರು ನಮ್ಮವ್ರದಾರ ನಮ್ಮ ಅಣ್ಣವರು ಅಂತ ಹೇಳೋದು ಎಷ್ಟು ದೊಡ್ಡ ರಾಂಗ್. ಬಾಬಾ ಹೇಳ್ತಾರೆ ಕೇವಲ ಬಾಬಾ ಹೇಳುವ ಜ್ಞಾನ ಸೋಲ್ ಕಾನ್ಷಿಯಸ್ನೆಸ್ ಸತ್ಯದ ಗುರಿಯನ್ನು ಮುಟ್ಟುವ ಸಲುವಾಗಿ ತಿಳುವಳಿಕೆಗಾಗಿದೆ ಹೊರತಾಗಿ ನಾವು ಶಬ್ದದಿಂದ ನೀವು ನಮ್ಮ ಅಣ್ಣವ್ರಿ ಅಕ್ಕವ್ರಿ ಅತ್ತೆಗೆ ಅಕ್ಕೋರು ಅನ್ನೋದು, ಸೊಸೆಗೆ ಅಕ್ಕೋರಂತ ಅನ್ನೋದು, ಸೊಸೆಗೆ ಸೊಸೆನೇ ಅತ್ತೆಗೆ ಅತ್ತೆನೇ ಪತಿನೇ ಅನ್ಬೇಕಾಗ್ತದ. ಬಾಬಾ ಹೇಳ್ತಾರೆ ಎಂದಿಗೂ ಕೂಡ ಇದು ತಿಳ್ಕೊಳ್ಳೋ ಮಾತಾಗಿದೆ, ಇದು ಬಾಯಿಂದ ಹೇಳು ಮಾತಲ್ಲ. ಸದಾ ಇಸಿ ಖುಷಿ ಮೇ ರೆಹನಾ ಹೇ ಕಿ ಹಮೇ ಶಿವ ಬಾಬಾ ಪಡಾತೆ ಹೇ. ಸದಾ ಈ ಖುಷಿ ಇರಬೇಕು. ನಿರಾಕಾರ ಪರಂಪಿತ ಪರಮಾತ್ಮ ಯಾರು ಜ್ಞಾನದ ಸಾಗರ ಇದ್ದಾರೆ, ಜ್ಞಾನದ ಸಾಗರ ಭಗವಂತನೇ ಬಂದು ನಮಗೆ ಜೀವನ್ಮುಕ್ತಿ ಅನುಭವ ಮಾಡಿಸೋ ಸಲುವಾಗಿ ಸ್ವಯಂ ಭಗವಂತನೇ ಓದಿಸ್ತಿದ್ದಾರೆ ಅನ್ನುವಂಥದ್ದು ಸದಾ ತಮಗೆ ಖುಷಿ ಇರಲಿ, ನಶಾ ಇರಲಿ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಖಾನ್ ಪಾನ್ ಕೆ ಹಂಗಾಮೆ ಮೇ ಜಾಸ್ತಿ ನಹಿ ಜಾನಾ, ಹವಚ್ ಛೋಡ್ ಬೇಹದ್ ಬಾದಶಾಹಿ ಕೆ ಸುಖೋಂ ಕೆ ಯಾದ್ ಕರ್ನಾ ಹೇ. ಉಣ್ಣುವ ಕುಡಿಯುವ ಈ ಒಂದು ದೊಡ್ಡ ಜಂಜಾಟ ಅಂತಾರೆ ಬಾಬಾ, ಇದರಲ್ಲಿ ಜಾಸ್ತಿ ಹೋಗಬೇಡ್ರಿ. ಅರ್ಥಾತ್ ಅನೇಕ ಬಾರಿ ನನಗಿದು ಬೇಕು, ನನಗಿದು ಇಷ್ಟ ಇದೆ, ಇದು ತಿನ್ನಬೇಕು ಅಂತ ಅದು ಒಂದು ವಸ್ತು ತಿನ್ನುವುದರಲ್ಲಿ ಅದು ಎಷ್ಟು ದೊಡ್ಡ ಕೆಲಸ, ಎಷ್ಟು ಸಾಮಾನು, ಅದು ಎಷ್ಟು ಜಂಜಾಟದಲ್ಲಿ ಹೋಗಬೇಕಾಗ್ತದ. ಎರಡನೇದು, ಇನ್ನೊಬ್ಬರನ್ನು ಖುಷಿ ಮಾಡೋ ಸಲುವಾಗಿ ಅವರಿಗಿದು ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಅದನ್ನು ಮಾಡಿ ತಿನ್ನಿಸೋದ್ರೊಳಗೆ ಎಷ್ಟೊಂದು ಸಮಯ, ಶಕ್ತಿ, ಸಂಗಮ ಯುಗದ ಒಂದೊಂದು ಅಮೂಲ್ಯ ಶ್ವಾಸ ಒಂದು ಸಾಧಾರಣ ಕಾರ್ಯದಲ್ಲಿ ಸಮಾಪ್ತ ಆಗ್ತಾ ಇದೆ. ಸ್ವಯಂ ಶಿವ ಬಾಬಾ ಹೇಳ್ತಿದ್ದಾರೆ, ಸ್ವಯಂ ಇದು ಶಿವ ಬಾಬಾ ಓದಿಸ್ತಿದ್ದಾರೆ, ಇದನ್ನೂ ಖುಷಿ ಇರಲಿ. ಬಾಬಾ ಇದನ್ನೂ ಓದೋದ್ರಲ್ಲಿ, ವಿದ್ಯಾಭ್ಯಾಸದಲ್ಲಿ ಇದೂ ಮಾತು ಹೇಳ್ತಾರ. ತಿನ್ನು ಉಣ್ಣು ಕುಡಿಯೋದ್ರ ಕಡೆಗೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಹವಚ್ ಲಾಲಚ್ ಛೋಡ್ ಬೇಹದ್ ಬಾದಶಾಹಿ ಕೆ ಸುಖೋಂ ಕೋ ಯಾದ್ ಕರ್ನಾ ಹೇ. ವಿಶೇಷ ಅಂಡರ್ಲೈನ್, ಇದೇನು ತಿನ್ನಬೇಕು, ಇದು ತಿನ್ನಬೇಕು, ಈ ವೆರೈಟಿ ಹಣ್ಣು ತಿನ್ನಬೇಕು, ಈ ವೆರೈಟಿ ಜ್ಯೂಸ್ ಕುಡಿಬೇಕು, ಇಂತಹ ವೆರೈಟಿ ಅಡುಗೆ ಮಾಡಿ ತಿನ್ನಬೇಕು, ಇದ್ರ ಜೊತೆ ಇದು ಕಾಂಬಿನೇಷನ್ ತಿನ್ನಬೇಕು, ಇದೇನು ಲಾಲಚ್ಚಿದೆ, ಹಬಚ್ಚಿದೆ, ಬಾಬಾ ಹೇಳ್ತಾರೆ ಇದನ್ನು ಬಿಡ್ರಿ. ಇದನ್ನು ಬಿಟ್ಟು ಏನು ಮಾಡಿರಿ, ಬೇಹದ್ದಿನ ಬಾದಶಾಹಿ ಸುಖದೊಳಗೆ ನೆನಪು ಮಾಡಿರಿ ಅಂತಾರೆ ಬಾಬಾ. ಬೇಹದ್ದಿನ ಬಾದಶಾಹಿ ಸುಖ ಯಾವುದು ಕೇವಲ ಹೆಸರಿಗೆ ಅನ್ಲಿಕ್ಕೆ ಅಥವಾ ಕಲ್ಪನೆ ಮಾಡಿಕೊಳ್ಳುವಂಥದ್ದಲ್ಲ. ಆತ್ಮ ಸ್ವಯಂ ಅವಿನಾಶಿ ಇದೆ, ಸುಖದಲ್ಲಿಯೂ ಅವಿನಾಶಿ ಇದೆ, ಶಾಂತಿಯಲ್ಲೂ ಆತ್ಮ ಅವಿನಾಶಿ ಅಜರ್ ಇದೆ, ಸ್ಥಿರ ಇದೆ. ಆತ್ಮ ಸ್ಥಿರ ಇದೆ, ಸದಾ ಇದೆ. ಆ ಸದಾ ಇರುವ, ಸದಾ ಶಾಂತವಿರುವ, ಸದಾ ಸ್ಥಿರವಾಗಿರುವಂತಹ ಆತ್ಮ ನಾನಿದ್ದೀನಿ. ನಾನು ಆತ್ಮ, ಮನಬುದ್ಧಿ ಸಂಸ್ಕಾರಕ್ಕೂ ರಾಜ ಬಾದಶಾಹ ಇದ್ದೀನಿ. ಮನಸ್ಸಿನಲ್ಲಿ ನಡೆಯುವ ಹಲ್ಚಲ್ಲೂ ಕೂಡ ಸಾಕ್ಷಿಯಾಗಿ ನೋಡುವಂತಹ ಸಾಕ್ಷಿ ದೃಷ್ಟ ಇದ್ದೀನಿ, ಅಧಿಕಾರಿ ಇದ್ದೀನಿ. ಈ ಒಂದು ಪರಮ ತಮ್ಮ ಬೇಹದ್ದಿನ ಸುಖದ ಅನುಭವದಲ್ಲಿರಿ, ನೆನಪಿನೊಳಗಿರಿ ಅಂತಾರೆ ಬಾಬಾ. ಇಲ್ಲ ಅಂತಂದ್ರೆ ಪ್ರತಿ ಕ್ಷಣವೂ ಈ ಮನಸ್ಸು ಬಯಸ್ತದ, ಈಗ ನೆಕ್ಸ್ಟ್ ಏನು ತಿನ್ನಬೇಕು. ಮುಂಜಾನೆ ತಿಂದದ್ದು ನಾಷ್ಟ ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗೋದಿಲ್ಲ, ನಾಷ್ಟ ಮಧ್ಯಾಹ್ನಕ್ಕೊಂದು ಮತ್ತೆ ಬೇರೆ ಮಾಡಬೇಕು, ಆ ಬೇರೆ ಇಂಥದ್ದು ಮಾಡಬೇಕು, ಅದ್ರ ಜೊತೆ ಇದು ಕಾಂಬಿನೇಷನ್ ಇರಬೇಕು. ಬಾಬಾ ಹೇಳ್ತಾರೆ ಇಷ್ಟು ಹಬಚ್ ಇರಬಾರ್ದು, ಇಷ್ಟು ಲಾಲಚ್ ತಿನ್ಬೇಕು ಅನ್ನುವಂಥದ್ದು ಇರಬಾರ್ದು ಅಂತಾರೆ ಬಾಬಾ. ಯಾಕಂದರೆ ಡ್ರಾಮಾ ಅನುಸಾರ ಡ್ರಾಮಾ ಇವತ್ತು ನಮಗೆ ಪಕೋಡ ತಿನ್ನಿಸ್ತದ, ಜಿಲೇಬಿ ತಿನ್ನಿಸ್ತದ, ಹೋಳ್ಗಿನೇ ಊಟ ಮಾಡಿಸ್ತಾ ಇದೆ. ಕ್ಯಾರೆಕ್ಟರ್ನ ಮೂಲಕ ಭಲೇ ಕ್ಯಾರೆಕ್ಟರ್ ತಿಂತಾ ಇದೆ, ನಾ ತಿಂತಾ ಇಲ್ಲ. ನಾ ತಿಂತೀನಿ, ನಾನು ಕುಡಿಬೇಕು, ನನಗಿಷ್ಟ ಆಗೈತಿ ಅಂತಂದ್ರೆ ಇದು ಕಂಪ್ಲೀಟ್ ದೇಹಭಾನದ ಮಾತು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಶರೀರಕ್ಕೆ ಭಲೇ ಬಾಬಾ ತಿನ್ನಿಸ್ತಾ ಇದ್ದಾರ, ಕ್ಯಾರೆಕ್ಟರ್ಗೆ ಬಾಬಾ ತಿನ್ನಿಸ್ತಿದ್ದಾರೆ. ಆದರೆ ಈ ಸ್ಮೃತಿಯಲ್ಲಿ ತಿನ್ನಬೇಕಾಗಿದೆ ನಾನು ತಿಂತಾ ಇಲ್ಲ ಅಂತ. ಯಾವಾಗ ನಾನು ತಿಂತಾ ಇಲ್ಲ, ಕ್ಯಾರೆಕ್ಟರ್ ತಿಂತಾ ಇದೆ ಅಂದಮೇಲೆ ಅದರಲ್ಲಿರುವಂಥ ಆಸಕ್ತಿ ದೂರ ಆಗ್ತದ. ಯಾವಾಗ ದೇಹದ ತಿನ್ನುವ, ಉಣ್ಣುವ, ಉಡುವ, ತೊಡುವ ಆಸಕ್ತಿ ಕಮ್ಮಿ ಆಗ್ತದೋ ಆಟೋಮೆಟಿಕ್ಕಾಗಿ ಆತ್ಮ ತನ್ನ ಮೂಲ ಸತ್ಯದ ಕಡೆಗೆ ಹೋಗಲಿಕ್ಕೆ ಅದರಲ್ಲಿ ಇಂಟ್ರೆಸ್ಟ್ ಜಾಗೃತ ಆಗ್ತದೆ. ಅದಕ್ಕಾಗಿ ನಾವು ಅಶರೀರಿ ಆಗಬೇಕು ಅಂತಂದರೆ ಶರೀರದ ಚಿಂತೆ, ಶರೀರದ ಉಣ್ಣುವ, ತಿನ್ನುವ, ಉಡುವ, ತೊಡುವ
ವಿಚಾರಗಳಿಂದ ಮುಕ್ತ ಆಗಬೇಕಾಗ್ತದ, ಲಾಲಚಿಂದ ಮುಕ್ತ ಆಗಬೇಕಾಗ್ತದೆ. वरदान अनेक प्रकार की प्रवृत्ति से निवृत्त होने वाले नष्ट मोह स्मृति ಸ್ವರೂಪ ಭವ. ಅನೇಕ ಪ್ರಕಾರದ ಪ್ರವೃತ್ತಿಯಿಂದ ನಿವೃತ್ತರಾಗುವಂತಹ ನಷ್ಟ ಮೋಹ ಸ್ಮೃತಿ ಸ್ವರೂಪ ಭವ. सर्व की प्रवृत्ति, दैवी परिवार की प्रवृत्ति, सेवा की प्रवृत्ति, हद के प्राप्तियों की प्रवृत्ति, इन सभी से नष्ट मोह अर्थात न्यारा बनने के लिए बाप दादा के स्नेह रूप को सामने रख स्मृति स्वरूप बनो. विशेष अंडरलाइन. स्वयं न प्रवृत्ति, ದೈವಿ ಪರಿವಾರದ ಪ್ರವೃತ್ತಿ, ಸೇವಾ ಪ್ರವೃತ್ತಿ, ಹದ್ದಿನ ಪ್ರಾಪ್ತಿಗಳ ಪ್ರವೃತ್ತಿ, ಈ ಎಲ್ಲದರಿಂದ ನಷ್ಟ ಮೋಹ ಆಗಿ ನ್ಯಾರ ಆಗ್ರಿ ಅರ್ಥಾತ್ ನ್ಯಾರ ಆಗ್ರಿ ಅರ್ಥಾತ್ ಬಾಬಾರ ಸ್ನೇಹದ ರೂಪದೊಳಗೆ ಎದುರುಗಡೆಗೆ ಸ್ಮೃತಿಯನ್ನು ಇಟ್ಕೊಡ್ರಿ. ಬಾಬಾ ಹೇಳ್ತಾರೆ ಸ್ವಯಂನ ಪ್ರವೃತ್ತಿ ಅಂದರೆ ಆತ್ಮ, ಸ್ವ ಅಂದರೆ ಆತ್ಮ. ಆ ಆತ್ಮನ ನಿರ್ವಹಣೆಗಾಗಿ, ಆತ್ಮನ ಪುರುಷಾರ್ಥಕ್ಕಾಗಿ ಯಾವುದು ದೇಹದ ಪ್ರವೃತ್ತಿ ಇದೆ, ಉಣ್ಣೋದು, ತಿನ್ನೋದು, ಎಕ್ಸರ್ಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ಉಡಿಸೋದು, ತೊಡಿಸೋದು, ಮಲಗಿಸೋದು, ಈ ಪ್ರವೃತ್ತಿ ಮತ್ತು ದೈವಿ ಪರಿವಾರದ ಪ್ರವೃತ್ತಿ, ಪರಿವಾರಕ್ಕಾಗಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಬಾಬಾ ಹೇಳ್ತಾರೆ ಭಲೆ ಕ್ಯಾರೆಕ್ಟರ್ ಒಳಗೆ ಮಾಡೋದಿದೆ ಮಾಡಿರಿ, ಆದರೆ ಬುದ್ಧಿ ಅದರಲ್ಲಿ ಸಿಕ್ಕಾಕೋಬಾರ್ದು. ಸೇವಾ ಪ್ರವೃತ್ತಿ, ಇವತ್ತು ಈ ಸೇವಾ ಇದೆ, ಆ ಸೇವೆ ಹಿಂದೆ ಇದನ್ನು ಮಾಡಬೇಕು, ಫೋನ್ ಮಾಡಬೇಕು, ಕೂಡಿಸ್ಬೇಕು, ಕರಿಬೇಕು, ಮಾತಾಡಬೇಕು, ಇದೇನು ದೊಡ್ಡ ಪ್ರವೃತ್ತಿನೇ ಇದೆ ಅಂತಾರೆ ಬಾಬಾ. ಇನ್ನು ಹದ್ದಿನ ಎಲ್ಲ ಪ್ರಾಪ್ತಿಯಾಗೋದಿದೆಯಲ್ಲ, ಧನ ಕನಕ ವಸ್ತು ಸಾಮಗ್ರಿ ಪ್ರಾಪ್ತಿ, ಮನೆ, ಈ ಎಲ್ಲ ಹದ್ದಿನ ಪ್ರವೃತ್ತಿ ಏನು ಪ್ರಾಪ್ತಿಗಳ ಪ್ರವೃತ್ತಿ ಇದೆ, ಇದೆಲ್ಲದರಿಂದ ನಷ್ಟ ಮೋಹ ಆಗ್ರಿ. ಬಾಬಾ ಇದನ್ನು ಹೇಳ್ತಾರೆ ಸೇವಾ ಪ್ರವೃತ್ತಿಯಿಂದಲೂ ನಷ್ಟ ಮೋಹ, ದೈವಿ ಪರಿವಾರದ ಪ್ರವೃತ್ತಿಯಿಂದಲೂ ನಷ್ಟ ಮೋಹ ಆಗ್ರಿ ಅಂತಾರೆ ಬಾಬಾ. ಸ್ವಯಂನ ಪ್ರವೃತ್ತಿ ಅಂದರೆ ಆತ್ಮ ಧರಿಸಿರುವ ಈ ಶರೀರದ ಆಗು ಹೋಗುಗಳು ಏನೆಲ್ಲ ಇದೆ ಇದೆಲ್ಲದರಿಂದ ನಷ್ಟ ಮೋಹ ಆಗ್ರಿ. ಯಾಕಂದರೆ ಶರೀರ ನಾನಲ್ಲ, ಪರಿವಾರನೂ ನಾನಲ್ಲ, ಸೇವೆಯೂ ನಾನಲ್ಲ, ಸೇವೆಯಲ್ಲಿ ಸಿಗುವ ಜನನೂ ನಾನಲ್ಲ, ನಾನು ಇದೆಲ್ಲದರಿಂದ ಹದ್ದಿನ ಪ್ರಾಪ್ತಿಗಳು, ಧನ ಸಂಪತ್ತು, ವೈಭವ ಯಾವುದೂ ನನ್ನಲ್ಲಿ, ಇದೆಲ್ಲ ಡ್ರಾಮಾದ ಆ್ಯಕ್ಟಿಂಗ್ ಇದೆ, ಡ್ರಾಮಾದ ಸಾಮಗ್ರಿಗಳಿವೆ. ನಾನು ಸದಾ ಸುಖಿಯಾಗಿರುವ ಅವಿನಾಶಿ ಸತ್ಯ ಆತ್ಮ ಇದೀನ ತಂದ ಮೇಲೆ ಇವೆಲ್ಲವುಗಳ ಮೇಲೆ ನಿಮ್ಮ ಮೋಹ ನಷ್ಟ ಆಗಬೇಕು, ಅರ್ಥಾತ್ ಡಿಟ್ಯಾಚ್ ಆಗಬೇಕಂತಾರೆ ಬಾಬಾ. ಇದೆಲ್ಲವೂ ಕಣ್ಣಿಗೆ ಕಾಣ್ತಾ ಇರೋದು ಡ್ರಾಮಾದೊಳಗೆ, ಡ್ರಾಮಾ ಸ್ಕ್ರೀನ್ ಮೇಲೆ, ಪರದೆ ಮೇಲೆ ನಡೀತಾ ಇದೆ. ನಾ ಅದೆಲ್ಲದರಿಂದ ಭಿನ್ನವಾಗಿ ಇದೆಲ್ಲವನ್ನ ಸಾಕ್ಷಿಯಾಗಿ ನೋಡುವಂತಹ ಆತ್ಮ ಇದೀನಿ ಎನ್ನುವಂಥ ಸತ್ಯ ಸ್ಮೃತಿ ಇರಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಬಾಪ್ ದಾದಾರ ಸ್ನೇಹ ರೂಪವನ್ನೇ ಎದುರುಗಡೆ ತೊಗೊಂಡು ಬನ್ನಿರಿ, ಅವರು ಸ್ಮೃತಿ ಸ್ವರೂಪರಾಗ್ರಿ. ಸ್ಮೃತಿ ಸ್ವರೂಪ ಬನ್ನೇಸೆ ನಷ್ಟ ಮೋಹ ಸ್ವತಃ ಬನ್ ಜಾಯಂಗೆ. ಬಾಬಾ ಮತ್ತು ದಾದಾರ ದಿವ್ಯ ಸ್ವರೂಪವನ್ನು, ದೈವಿ ಸ್ವರೂಪವನ್ನು ಎದುರುಗಡೆ ತೊಗೊಂಬನ್ನಿರಿ, ಆಗ ನಿಮ್ಗೆ ನಷ್ಟ ಮೋಹ ಆಗೋದು ಸಹಜ ಆಗ್ತದೆ. ಪ್ರವೃತ್ತಿ ಸೆ ನಿವೃತ್ತ ಹೋನ ಅರ್ಥಾತ್ ಮೈಪನ್ ಕೋ ಸಮಾಪ್ತ ಕರ್ ನಷ್ಟ ಮೋಹ ಬನ್ನ. ಪ್ರವೃತ್ತಿಯಿಂದ ನಿವೃತ್ತ ಆಗೋದು ಅಂದರೆ ಯಾವ್ಯಾವ ಪ್ರವೃತ್ತಿ? ಈ ದೇಹದ ಪ್ರವೃತ್ತಿ, ದೈವಿ ಪರಿವಾರದ ಪ್ರವೃತ್ತಿ, ಸೇವಾ ಪ್ರವೃತ್ತಿ, ಹದ್ದಿನ ಪ್ರಾಪ್ತಿಗಳ ಪ್ರವೃತ್ತಿ, ಈ ಎಲ್ಲ ಪ್ರವೃತ್ತಿಯಿಂದ ನಿವೃತ್ತ ಆಗೋದು ಅಂದರೆ ನಾನು ನನ್ನದೆನ್ನುವಂಥ ಮೋಹವನ್ನು ನಷ್ಟ ಮಾಡೋದು. ಅಂಡರ್ಲೈನ್. ಸೇವಾದ ಪ್ರವೃತ್ತಿ ಬ್ಯಾಡ ಅಂದಾರ ತಿಳ್ಕೊಂಡು ಸೇವಾ ಬಿಡುವುದಲ್ಲ. ಸೇವಾ ನನ್ನ ಸೇವಾ ನಾ ಮಾಡೀನಿ, ಇದು ನಾನೇ ಜನರಿಗೆ ಕರ್ಕೊಂಡು ಬಂದೀನಿ, ನಾನೇ ಕೋರ್ಸ್ ಕೊಟ್ಟೀನಿ, ಇವರು ನನ್ನಿಂದನೇ ಬಾಬನ ಮಕ್ಕಳಾಗಿದ್ದಾರ, ಇದು ಕೂಡ ಸೇವಾದ ಪ್ರವೃತ್ತಿಯಲ್ಲಿ ಅಭಿಮಾನ, ಅಹಂಕಾರ. ನಾನು ಎಕ್ಸರ್ಸೈಸ್ ಮಾಡಬೇಕು, ನಾನು ಅದಿಲ್ಲ ಅಂದರೆ ನಡೆಯುವುದೇ ಇಲ್ಲ ಅಂತ ಏನು ಮೈಂಡಲ್ಲಿ ತುಂಬಿದೆ, ಬಾಬಾ ಹೇಳ್ತಾರೆ ಅದರಿಂದ ನ್ಯಾರ ಆಗ್ರಿ. ನಾನು, ನನ್ನ ಶರೀರ, ನನ್ನ ಆರೋಗ್ಯ, ನನ್ನ ಪರಿವಾರ, ನನ್ನ ವಸ್ತುಗಳು, ನನ್ನ ಸಾಮಾನು, ನನ್ನ ಸಂಪತ್ತು, ನನ್ನ ಕೆಲಸ, ನನ್ನ ಡ್ಯೂಟಿ ಅಂತ ಏನಿದೆಯಲ್ಲ, ಇದೆಲ್ಲದರಿಂದ ಬಾಬಾ ಹೇಳ್ತಾರೆ ನ್ಯಾರ ಆಗ್ರಿ. ಈ ಮೈಪನ್ಕೋ ಸಮಾಪ್ತ ಕರೋ, ನಾನು ನಂದು ಅನ್ನೋದೇನಿದೆ ಇದರಿಂದ ನಷ್ಟ ಮೋಹ ಆಗ್ರಿ. ऐसे नष्ट मोह बनने वाले बच्चे बहुत काल के पुरुषार्थ से बहुत काल के प्रारब्ध की प्राप्ति के अधिकारी बनेंगे. अंडरलाइन. ಯಾರು ಈ ರೀತಿಯ ನಷ್ಟ ಮೋಹ ಆಗುವಂಥದ್ದನ್ನು ಬಹಳ ಸಮಯದ ಪುರುಷಾರ್ಥ ಇರ್ತಾರೆ ಅಂದರೆ ಬರೀ BK ಜೀವನದಲ್ಲಿ ಸಮಯ ಕಳೆಯೋದಲ್ಲ, 1 ವರ್ಷ 2 ವರ್ಷ 10 ವರ್ಷ ಅಂತ ನಷ್ಟ ಮೋಹ ಆಗಿರುವಂಥದ್ದು ಬಹಳ ಸಮಯದ ಪುರುಷಾರ್ಥ. ನಾವು ಕಂಟಿನ್ಯೂಸ್ಲಿ ಅದೇ ಸ್ಟೇಟ್ ಆಫ್ ಮೈಂಡನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ವಿ ಅಂತಂದರೆ ಈ ಬಹಳ ಕಾಲದ ಪ್ರಾರಬ್ಧದ ಪ್ರಾಪ್ತಿ ಆಗ್ತದ.
ಆ ಪ್ರಾಪ್ತಿಗೆ ನೀವು ಅಧಿಕಾರಿ ಆಗ್ತೀರಿ. ಬಹಳ ಸಮಯದ ಪ್ರಾರಬ್ಧ ಅಂದರೆ ಬಹಳ ಸಮಯದವರೆಗೆ ಈ ಸೃಷ್ಟಿ ನಾಟಕದಲ್ಲಿ ರೋಲ್ ಪ್ಲೇ ಮಾಡ್ತಿದ್ರು ಕೂಡ ಜೀವನ್ಮುಕ್ತ ಸ್ಥಿತಿ ಅನುಭವ ಬಹಳ ಸಮಯದವರೆಗೆ ಆಗ್ತದ. ಸೋಲ್ ಕಾನ್ಷಿಯಸ್ನ ಹೈಯೆಸ್ಟ್ ಸ್ಟೇಜ್ ಏನಿದೆ, ಪರಂ ಶಾಂತಿಯಲ್ಲಿ ಕಂಟಿನ್ಯೂ ಆಗಿ ಏನೋ ಇರಬೇಕಾಗಿದೆ, ಅಥವಾ ಮನ್ಮನಾಭಾವದ ಸ್ಥಿತಿಯಲ್ಲಿ ನಿರಂತರ ಇರಬೇಕು. ಈ ಪ್ರಾರಬ್ಧ ಬಹಳ ಸಮಯದವರೆಗೆ ನನಗೆ ಇದು ಪ್ರಾಪ್ತಿಯಾಗ್ತದ, ಈ ಪ್ರಾಪ್ತಿಗೆ ನೀವು ಅಧಿಕಾರಿಗಳಾಗ್ತೀರಿ ಅಂತಾರೆ ಬಾಬಾ. ಸ್ಲೋಗನ್: ಕಮಲ್ ಫೂಲ್ ಸಮಾನ್ ನ್ಯಾರೇ ರಹೋ ತೋ ಪ್ರಭು ಕಾ ಪ್ಯಾರ್ ಮಿಲ್ತಾ रहेगा. ಅಂಡರ್ಲೈನ್: ಕಮಲ ಪುಷ್ಪದ ಸಮಾನ ನ್ಯಾರ ಆಗಿದ್ದಾಗ, ಅಂದರೆ ಹೇಗೆ ಕೆಸರೇ ಬೇರೆ ಹೂವೇ ಬೇರೆ ಇದೆ, ಹಾಗೆ ನಾ ಆತ್ಮನೇ ಬೇರೆ, ಈ ದೇಹದ ಪ್ರಪಂಚ ಪ್ರವೃತ್ತಿ ಸಂಸಾರನೇ ಬೇರೆ ಇದೆ, ಈ ನಾಟಕನೇ ಬೇರೆ, ನಾ ಆತ್ಮನೇ ಬೇರೆ ಎನ್ನುವಂಥ ಕಮಲ ಪುಷ್ಪ ಸಮಾನ ಈ ದೇಹ ಭಾನದಿಂದ, ದೇಹದ ಜಗತ್ತಿನಿಂದ ಯಾವಾಗ ನ್ಯಾರ ಅನುಭವ ಮಾಡ್ತೀರಿ, ಆಗ ಪ್ರಭುವಿನ ಪ್ರೇಮ ಸ್ವತಃ ಪ್ರಾಪ್ತಿಯಾಗ್ತದೆ. ಅಂಡರ್ಲೈನ್: ಪ್ರಭುವಿನ ಪ್ರೇಮ ಎಲ್ಲರಿಗೂ ಪ್ರಾಪ್ತ ಆಗೋದಿಲ್ಲ. ಪ್ರಭುವಿನ ಪ್ರೇಮಕ್ಕೆ ಪಾತ್ರ ಆಗುವ ಹಕ್ಕು ಎಲ್ಲರಿಗಿದೆ. ಆದರೆ ಪ್ರಭು ಪ್ರೇಮಕ್ಕೆ, ಪರಮಾತ್ಮನ ಪ್ರೀತಿಗೆ ಯಾರು ಪಾತ್ರ ಆಗ್ಲಿಕ್ಕೆ ಸಾಧ್ಯತೆ ಅಂದರೆ ಯಾರು ತಮ್ಮನ್ನು ಕಮಲ ಪುಷ್ಪದ ಸಮಾನ ದೇಹದ ಸ್ಮೃತಿಗಳಿಂದ, ದೇಹದ ಅನುಭವಗಳಿಂದ, ದೇಹದ ಜಗತ್ತಿನ ಸಂಬಂಧಗಳಿಂದ ತಮ್ಮನ್ನು ಯಾರು ಆತ್ಮ ಅವಿನಾಶಿ ಸದಾ ಸತ್ಯದ ಅನುಭವ ಮಾಡ್ತಾರೋ ಅವರೇ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಇದೆ. ಅವ್ಯಕ್ತ ಇಶಾರೆ: सहज योगी बनना है तो परमात्मा प्यार के अनुभवी बनो. जो नंबर 1 परवाने हैं उनको स्वयं का अर्थात इस देह का भान, दिन रात का, भूख और प्यास का, अपने सुख के साधनों का, आराम का, किसी भी बात का आधार नहीं है. ವಿಶೇಷ ಅಂಡರ್ಲೈನ್: ಬಾಬಾ ಹೇಳ್ತಾರೆ, ಯಾರು ನಂಬರ್ 1 ಪತಂಗಿದ್ದಾರೆ ಅಂದರೆ ಬಾಬನ ಬಲಿಹಾರಿ ಮಕ್ಕಳಿದ್ದಾರೆ, ಅಂಥವರು ಸ್ವಯಂನ ಅಥವಾ ದೇಹಭಾನದ ಸ್ವಯಂನ ಅರಿವು ಅವರಿಗಿರೋದಿಲ್ಲ. ಸ್ವಯಂನ ಅಂದರೆ ನಾನು ಪುರುಷಾರ್ಥಿ ಆಗಬೇಕು, ನಾನು ಪುರುಷಾರ್ಥ ಮಾಡಿ ಶ್ರೇಷ್ಠ ಅನಿಸ್ಕೋಬೇಕು, ನನ್ನ ಆತ್ಮನನ್ನು ಪಾವನ ಮಾಡ್ಕೋಬೇಕು ಅನ್ನೋದಿರಲ್ಲ. ಅವರು ಯಾವತ್ತೂ ಪ್ರಭು ಪ್ರೇಮದಲ್ಲಿ ಇರ್ತಾರೆ ಹೊರತಾಗಿ ಪ್ರಭುವಿನಿಂದ ತಮ್ಮನ್ನು ಅಗಲಿಸಿಕೊಂಡು ನಾನು ನನ್ನ ಆತ್ಮನ ಕಲ್ಯಾಣ ಮಾಡ್ಕೋಬೇಕು ಅನ್ನೋದು ಕೂಡ ಅವರಿಗಿರೋದಿಲ್ಲ. ಕೇವಲ ಪ್ರಭು ಪ್ರೇಮವೇ ಅವರಿಗೆ ಕಲ್ಯಾಣದ ಅನುಭವ ಮಾಡಿಸ್ತದೆ. ಎರಡನೇದು ದೇಹಭಾನದ ಚಿಂತೆ ಅವರಿಗಿರೋದಿಲ್ಲ. ದಿನ ಆಯಿತು, ರಾತ್ರಿ ಆಯಿತು, ಇವತ್ತು ಮತ್ತೆ ದಿನ ಆಯ್ತಲ್ಲ, ಮತ್ತೆ ರಾತ್ರಿ ಆಯ್ತಲ್ಲ ಅಂತ ಇರೋದಿಲ್ಲ. ಹಸಿವು, ನೀರಡಿಕೆ, ಎಲ್ಲ ಸುಖ ಸಾಧನಗಳು ಆರಾಮಾಗಿರೋದು, ಇವು ಯಾವ ಮಾತಿನ ಆಧಾರ ಅವರಿಗಿರೋದಿಲ್ಲ. ನನಗಿಂತ ಒಳ್ಳೆಯ ದೇಹ ಇದೆ, ನನಗೆ ದಿನ ರಾತ್ರಿಗಳದವ, ಹಸಿವದ, ನೀರಡಿಕೆ ಆಗಿದೆ, ಸುಖ ಸಾಧನ ಆರಾಮ್, ಈ ಎಲ್ಲ ಮಾತಿನ ಆಧಾರದಿಂದ ಅವ್ರು ಮುಕ್ತಿರ್ತಾರೆ. वे सब प्रकार की देह की स्मृति से खोए हुए अर्थात निरंतर क्षमा के लव में लवलीन रहते. ಅವರು ಸದಾ ಎಲ್ಲ ಪ್ರಕಾರದ ದೇಹದ ಸ್ಮೃತಿಯಿಂದ ಪರಮಾತ್ಮನ ಮಹಾಜ್ಯೋತಿಯಲ್ಲಿ ಪ್ರೇಮದಲ್ಲಿ ಲವಲೀನಾಗಿರ್ತಾರೆ. ಜೈಸೆ ಶಮಾ ಜ್ಯೋತಿ ಸ್ವರೂಪ ಹೇ, ಲೈಟ್ ಮೈಟ್ ರೂಪ ಹೇ. ಹೇಗೆ ಜ್ಯೋತಿ, ಶಮ ದೀಪ ಜ್ಯೋತಿ ಸ್ವರೂಪ ಆಗಿದೆ, ಬಾಬಾ ಜ್ಯೋತಿಯ ಸ್ವರೂಪದಲ್ಲಿದ್ದಾರೆ. ಲೈಟ್ ರೂಪ ಬಾಬಾ ನಾಲೇಜ್ ಸ್ವರೂಪದಾರ, ಶಕ್ತಿ ರೂಪದಾರ. ಅದೇ ರೀತಿಯಾಗಿ ಶಮಾಕೆ ಸಮಾನ್ ಸ್ವಯಂ ಬಿ ಲೈಟ್ ಮೈಟ್ ರೂಪ ಅನ್ಸಕ್ತೆ ಹೇ. ಯಾವಾಗ ನಾನು ಈ ದೇಹದ ಪ್ರಪಂಚ, ಹಸಿವು, ನೀರಡಿಕೆ, ಸುಖ ಸಾಧನ ಎಲ್ಲವನ್ನ ಬಿಟ್ಟು ಎಲ್ಲ ಆಧಾರ ತೆಗೆದು ನಾನು ಬಾಬನ ಪ್ರೇಮದಲ್ಲಿ ಮುಳುಗ್ತೀನಿ, ಆ ಪರಂ ಜ್ಯೋತಿಯ ಸಮಾನ ನಾವು ಲೈಟ್ ಮೈಟ್ ರೂಪರಾಗಲಿಕ್ಕೆ ಸಾಧ್ಯ ಇದೆ. ಈ ರೂಪವನ್ನು ಪಡೆದಾಗಲೇ ನಾವು ನಿಜವಾದ ಸಹಜ ರಾಜಯೋಗಿ ಆಗಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.